ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರಿಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ. ಏನ ಸಿಹಿ ಸುದ್ದಿ? ಡೀಟೇಲ್ಸ್ ಬರ್ತಾ ಇದೆ. ಇನ್ನು ಮುಂದೆ ನೀವು ಟೋಲ್ಗಳಲ್ಲಿ ಓಡಾಡ್ತಿರ್ತೀರಲ್ಲ, ಪಾಸ್ ಮೂಲಕ ಓಡಾಡಬಹುದು. ಇನ್ಮೇಲೆ ಪಾಸ್ ಮೂಲಕ ಟೋಲ್ ಪಾವತಿಗೆ ಹೊಸ ತಂತ್ರಜ್ಞಾನವನ್ನು ತರಲಾಗಿದೆ. ಟೋಲ್ ಪ್ಲಾಜಾ ದಟ್ಟಣೆಯನ್ನ ನಿಯಂತ್ರಣ ಮಾಡೋದಕ್ಕೆ ಹೊಸ ಪ್ಲಾನ್ ಇದು. ಈ ಹೊಸ ಪ್ಲಾನ್ ಆಗಸ್ಟ್ 15ರಿಂದ ಇಂಪ್ಲಿಮೆಂಟ್ ಆಗುತ್ತೆ. ಪಾಸ್ ಅನ್ನ ವಿತರಣೆ ಮಾಡ್ತಾರೆ. ಈ ಪಾಸ್ ಹೆಂಗ್ ವರ್ಕ್ ಆಗುತ್ತೆ, ಎಷ್ಟು ದುಡ್ಡು, ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ವಾರ್ಷಿಕ 3,000 ರೂಪಾಯಿ ವೆಚ್ಚದ ಪಾಸ್ ಅದು. ಈ ವಾರ್ಷಿಕ ಪಾಸು 1 ವರ್ಷದ ಅವಧಿ ತನಕ ಇರುತ್ತೆ ಅಥವಾ 200 ಟ್ರಿಪ್ಗಳಿಗೆ ಅನ್ವಯಿಸುತ್ತೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಹೇಳ್ತಾ ಇರೋದು ಇದು. ವಾಣಿಜ್ಯೇತರ ವಾಹನಗಳಿಗೆ ಮಾತ್ರ ಫಾಸ್ಟ್ಯಾಗು ಇನ್ಮೇಲೆ. ಕಾರು, ಜೀಪು, ವ್ಯಾನು ಇವುಗಳಿಗೆ ಮಾತ್ರ ಪಾಸ್ ವಿತರಣೆ ಮಾಡಲಾಗುತ್ತೆ. ವಾಣಿಜ್ಯೇತರ ಆ ವಾಹನಗಳಿಗೆ ಮಾತ್ರ ಫಾಸ್ಟ್ಯಾಗ್. ಆಮೇಲೆ ರಾಜಮಾರ್ಗ್ ಯಾತ್ರಾ ಅಪ್ಲಿಕೇಶನ್ ವೆಬ್ಸೈಟ್ನಲ್ಲಿ ಈ ಪಾಸ್ ಲಭ್ಯ ಆಗುತ್ತೆ. 1 ವರ್ಷದ ಅವಧಿ, ಪ್ರಮುಖವಾಗಿ 1 ವರ್ಷದ ಅವಧಿಗೆ 3,000 ರೂಪಾಯಿಯಂತೆ ನಾವು ಪಾಸನ್ನು ಪಡ್ಕೊಳ್ಬೋದು. 200 ಟ್ರಿಪ್ಪನ್ನು ನಾವು ಓಡಾಡ್ಬೋದು. ಅದರಲ್ಲಿ 3,000 ರೂಪಾಯಿ ಪೇ ಮಾಡಿ 200 ಟ್ರಿಪ್ಪನ್ನು ಮಾಡ್ಬೋದು. 200 ಸಲ ನಾವು ಟೋಲನ್ನು ದಾಟ್ಬೋದು. ಅದು 3 ತಿಂಗಳಿಗೆ ಬೇಕಾದರೂ ಮುಗಿಸ್ಕೊಂಬಿಡಿ 200 ಟ್ರಿಪ್ಪು. ಮತ್ತೆ 3,000 ರೂಪಾಯಿ ಪೇ ಮಾಡಿ ಮತ್ತೆ ಪಾಸ್ ಎತ್ಕೋಬೇಕು. ಅಂದರೆ ವಿಚ್ ಎವರ್ ಇಸ್ ಅರ್ಲಿಯರ್, 1 ವರ್ಷದ ಒಳಗೆ ನೀವು 150 ಟ್ರಿಪ್ಪನ್ನು ಮುಗಿಸೋದಕ್ಕೆ ಆದರೆ ಅಷ್ಟೇ, ಮುಗೀತು. ಇನ್ನು 50 ಲ್ಯಾಪ್ಸೆ. 1 ವರ್ಷ ಆದಮೇಲೆ ಮತ್ತೆ 3,000 ರೂಪಾಯಿಗೆ ರೀಚಾರ್ಜ್ ಮಾಡ್ಕೋಬೇಕು ಅಥವಾ ಪಾಸ್ ಪಡ್ಕೋಬೇಕು ಹೊಸದಾಗಿ. ಅಥವಾ ನೀವು 200 ಟ್ರಿಪ್ ಏನು ಕೊಟ್ಟಿರ್ತಾರೋ 1 ವರ್ಷಕ್ಕೆ, ಅದನ್ನು ನೀವು 3 ತಿಂಗಳಿಗೆ ಕ್ಲಿಯರ್ ಮಾಡ್ಕೊಂಡ್ರು 3 ತಿಂಗಳಾದಮೇಲೆ ಮತ್ತೆ 3,000 ರೂಪಾಯಿ ಕೊಟ್ಟು ಪಾಸನ್ನು ತಗೊಳ್ಬೇಕು. ಅದು 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅಂದರೆ ವಿಚ್ ಎವರ್ ಇಸ್ ಅರ್ಲಿಯರ್. 1 ವರ್ಷ ಬೇಗ ಮುಗಿದೋಯ್ತು ಅಥವಾ 200 ಟ್ರಿಪ್ ದಾಟಕ್ಕಾಗಲಿಲ್ಲ, ಒಂದು 150 180 ಆಯಿತು ಅಂತಂದರೆ ಇನ್ನು ಉಳಿದಿದ್ದು ಹೋಯ್ತು. ಇನ್ನು 50 ಟ್ರಿಪ್ಪೋ 20 ಟ್ರಿಪ್ಪೋ ಅದು ಲ್ಯಾಪ್ಸ್ ಆಯಿತು. 1 ವರ್ಷ ಆದಮೇಲೆ ಮತ್ತೆ 3,000 ಕೊಟ್ಟು ಹೊಸ ಪಾಸನ್ನು ಪಡ್ಕೊಳ್ಬೇಕು. ಇದು ಈ ಹಿಂದೆ ಇತ್ತು. ಏನಂತ, 60 ಕಿಲೋಮೀಟ್ರ್ ವ್ಯಾಪ್ತಿಯ ಒಳಗಡೆ ಇರೋರಿಗೆ ಒಂದು ಪಾಸ್ ಏನಾದರೂ ಮಾಡಿಕೊಟ್ರೆ ನಮಗಾಗುತ್ತೆ. ಇಲ್ಲಿಲ್ಲ ಹತ್ತತ್ರ ಇರ್ತೀವಿ, ಲೋಕಲ್ ಹೆಡ್ಸ್ ಇರ್ತೀವಿ, ನಮಗೆ ಭಾರಿ ತೊಂದರೆ ಆಗುತ್ತೆ. ಹೋಗಿ ಮತ್ತೆ ಪೇ ಮಾಡೋದು ಅಥವಾ ಸ್ಕ್ಯಾನ್ ಮಾಡಿಸೋದು ತೊಂದರೆ ಆಗುತ್ತೆ. ನಮ್ಮಲ್ಲಿ ಇರೋರಿಗೆ ಅಂತ ಲೋಕಲ್ ಹೆಡ್ಸ್ಗೆ ಅಂತ ಪಾಸ್ ಕೊಟ್ಬಿಡಿ ಹೀಗನ್ನುವಂಥ ಒಂದು ರಿಕ್ವೆಸ್ಟ್ ಹೋಗಿತ್ತು. ಈಗ ಆ ರಿಕ್ವೆಸ್ಟನ್ನು ಆಲ್ ಓವರ್ ದ ಕಂಟ್ರಿ ಮಾಡಲಾಗ್ತಾ ಇದೆ. ಸೊ ಇನ್ನು ಮುಂದೆ ನೀವು ಎಲ್ಲಿ ಬೇಕಾದರೂ ಓಡಾಡಿ ಪಾಸ್ ಇಟ್ಕೊಂಡು ಓಡಾಡ್ಬೋದು. 200 ಟ್ರಿಪ್ ಮಾತ್ರ. 200 ಟ್ರಿಪ್ ಮೇಲೆ ಒಂದೂ ಕೂಡ ಆಗೋದಿಲ್ಲ.